ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ನಾನಂತೂ ಐ ಆಮ್ ವೆರಿ 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 ಹ್ಯಾಪಿ. ಸೊ ಏನಕ್ಕಪ್ಪ ಅಂತ ಅಂದರೆ, ಇವತ್ತು ಮೊದಲನೇದಾಗಿ ಮಂಗಳವಾರ ಹಬ್ಬದ ಶುಭಾಶಯಗಳು. ಆ್ಯಸ್ ಯೂಶುವಲ್ ಮತ್ತೆ ಪ್ರತಿ ವಾರದಂತೆ ಎಂದಿನಂತೆ ಮಂಗಳವಾರ ಬಂದಿದೆ. ನನ್ನ ತಾಯಿ ಚಾಮುಂಡೇಶ್ವರಿ ವಾರ. ಆ್ಯಸ್ ಯೂಶುವಲ್ ಆಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಅಂತ ಹೇಳ್ತಾ, ನನ್ನ ಮನೆ ದೇವರು ತಾಯಿ ಮುಳ್ಕಟ್ಟಮ್ಮನ ವಾರ. ಆ ತಾಯಿ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸ್ನೇಹಿತರೆ ಏನಕ್ಕಪ್ಪ ತುಂಬ ಖುಷಿಯಾಗಿದ್ದೀನಿ ಅಂತ ಅಂದರೆ, ಪುಂಡ ಸರ್ಕಾರ ಪುಂಡರ ಹಾವಳಿಯನ್ನು ತಡೆಯುತ್ತಿದ್ದ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿತ್ತು. ಸೊ ವಿಕಾಸ್ ಅನ್ನೋರಿಗೆ ಇವತ್ತು CAT ಅಂದರೆ ಕೇಂದ್ರ ಅಂದರೆ CAT ಅಂದರೆ ಅದು ಒಂದು ಇವರೇನಾರು ಅಮಾನತುಗಳೆಲ್ಲ ಮಾಡಿದ್ರೆ ಅದೊಂಥರ ಕೋರ್ಟ್ ಇದ್ದಂಗೆ. ಸೊ ಆ ಕೋರ್ಟಲ್ಲಿ ಇವರು ಹೋಗಿ ಅದಕ್ಕೆ ಸ್ಟೇ ತಂದು ಅದನ್ನು ರದ್ದುಪಡಿಸಿದ್ದಾರೆ. ಸೊ ಪುಂಡ ಶಿವಕುಮಾರ, ಪುಂಡ ಸಿದ್ದರಾಮಯ್ಯನ ಅಯೋಗ್ಯ ಪರಮಾವಧಿಗಳಿಗೆ, ಈ ಪುಂಡತನದ ಸರ್ಕಾರಕ್ಕೆ 11 ಜನ ಬಲಿಯಾದ್ರಲ್ಲ, ಅದನ್ನು ಪುಂಡತನ ಹಾವಳಿನ ತಡೆಯೋದಕ್ಕೆ ಅಂತ ಅಧಿಕಾರಿಗಳಿದ್ರಲ್ಲ, ಅವ್ರ ತಲೆಗೆ ಕಟ್ಟಿದ್ರು. ಈಗ ಪುಂಡ್ರ ತಲೆಗೇನೆ ಅದು ಬರ್ಬೋದು. ಪುಂಡ್ರಿಗೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಸೊ ಸತ್ಯಕ್ಕೆ ನ್ಯಾಯಕ್ಕೆ ಯಾವತ್ತಿದ್ರು ಜಯ. ಅದು ಲೇಟ್ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು. ಆದರೆ ಸೋಕಾಳ್ ಜಾತಿ ರಾಮಯ್ಯ ಅಲಿಯಾಸ್ ದಲಿತ ರಾಮಯ್ಯ ಅಲಿಯಾಸ್ ಕುರುಬ ರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಸಾವಿನ ಮನೆನ ತೆರೆದಿಟ್ಟಂಥ ರಾಮಯ್ಯ ಅಲಿಯಾಸ್ CD ಶಿವು ಅಲಿಯಾಸ್ TR ಜೈಲ್ ಅಕ್ಕಿಗೆ ಈಗ ಪುಂಡತನಕ್ಕೆ ಒಂದು ಅಂಕುಶ ಬಿದ್ದಿದೆ. ಸೊ ಇದು ಸರ್ಕಾರದ ಒಂದು ನಡೆಗೆ ಕೋರ್ಟು ಇವಾಗ ತಡೆಯಾಜ್ಞೆ ಅಂದರೆ ಅವರೊಬ್ಬರು, ಇನ್ನು 4 ಜನ ಗೊತ್ತಿಲ್ಲ ಸ್ನೇಹಿತರೆ. ನನಗೆ ತುಂಬ ಖುಷಿಯಾಗಿದೆ, ಯಾಕೆಂದರೆ ಒಳ್ಳೆ ಅಧಿಕಾರಿ ಅವರು ಇದನ್ನು ಚಾಲೆಂಜ್ ಮಾಡಿ ಸರ್ಕಾರಕ್ಕೇ ಒಂದು ರೀತಿಯ ಮುಖಭಂಗ, ಒಂದು ರೀತಿಯ ಅವಮಾನ ಇದ್ರೆ ತಾನೇ ಅವಮಾನ ಆಗೋದು. ಅದು ಬೇರೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಅದು ಸುರ್ಜೇವಾಲಾ ಬಂದಾಗಲೇ ಇದು ಬಂದಿದೆ. ಸೊ ಸುರ್ಜೇವಾಲಂಗೇನಾರು ಮಾನ ಮರ್ಯಾದೆ ಇದ್ದರೆ ಫಸ್ಟು ಈ ಸರ್ಕಾರ ಇವ್ರನ್ನ ಅಟ್ಲೀಸ್ಟು ಚೇಂಜ್ ಮಾಡಲಿ, ಇಡೀ ಕ್ಯಾಬಿನೆಟ್ನ, ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನ, ಅಥವಾ ಇಟಲಿ ಲೇಡಿಗೆ ಹೋಗ್ಬಿಟ್ಟು ಕಾಯ್ತಾರೋ ಏನೋ ಗೊತ್ತಿಲ್ಲ. ಅಪ್ಪ ಮಲ್ಲಿಕಾರ್ಜುನ ಮುತ್ಯ, ನೀನು AICC ಅಧ್ಯಕ್ಷನೋ ಅಥವಾ ಅಲ್ಲಿ ಇಟಲಿ ಲೇಡಿ ಮನೆ ವಾಚ್ಮನ್ನೋ ನನಗಂತೂ ಗೊತ್ತಿಲ್ಲ. ನಿನ್ನಂಥ ಅಯೋಗ್ಯರಿಗೆಲ್ಲ ನಾವು ಮಾತಾಡಬಾರ್ದು, ನಿನ್ನ ವಯಸ್ಸಿಗೆ ತಕ್ಕಂತೆ ಮಾತಾಡಬೇಕು. ಆದರೆ ಏನು ಮಾಡೋದು, ನೀವು ತಗೊಳ್ಳೋ ಒಂದು ಅಯೋಗ್ಯತನದ ಪರಮಾವಧಿಗಳ ನಿರ್ಧಾರಗಳು 11 ಜನ ಬಲಿ ಕೊಡ್ತು. ನಿನಗೇನಾದರೂ ಮಾನ ಮರ್ಯಾದೆ ಇದ್ದರೆ ಫಸ್ಟು ಸಿದ್ದರಾಮಯ್ಯನ ಕೆಳಗಿಳಿಸಿ ಇನ್ನೊಬ್ಬ ಯಾವನ್ಗಾರ ಯೋಗ್ಯನಿಗೆ ಕೊಡು. ಆಮೇಲೆ CD ಶಿವಂಗೆ ಕೊಟ್ಬಿಟ್ಟು ಆ CDಗಳು ಮಾಡಲಿ, ನೀನು CD ಫ್ಯಾಕ್ಟ್ರಿ ಶುರು ಮಾಡಲಿ ಅಂತ. ಸೊ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ. ಯಾಕೆ ನಮಗೆ ಇಷ್ಟು ಆಕ್ರೋಶ, ಇನ್ನೊಂದು ಮತ್ತೊಂದು ಮಗದೊಂದು ಬರುತ್ತೆ ಅಂದರೆ, ಇಂಥ ಅಯೋಗ್ಯರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೂ ಇಷ್ಟೊಂದು ತೊಂದರೆ ಆಗುತ್ತೆ ಅಂದರೆ, ಇವನು ಯಾವ ಸೀಮೆ ಸಮಾಜವಾದಿ, ಇವನು ಯಾವ ಸೀಮೆ CM, ಇದು ಯಾವ ಸೀಮೆ ಸರ್ಕಾರ, ಪುಂಡರ ಸರ್ಕಾರಕ್ಕೆ ಇದು ಒಂದು ಅವಮಾನಕ್ಕೆ ಒಳಗಾದ ಪುಂಡರ ಸರ್ಕಾರ. ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ನಾವು ಮಾಡಿದ್ದನ್ನು ನಾವು ಮುಣ್ತೀವಿ. ಐ ಕಂಗ್ರ್ಯಾಚುಲೇಟ್ ವಿಕಾಸ್ ಅವ್ರಿಗೆ. ಸೊ ಒನ್ಸ್ ಅಗೇನ್ ಅವ್ರಿಗೆ ಪೋಸ್ಟಿಂಗ್ಸ್ ಕೊಡ್ತಾರೋ ಇಲ್ವೋ ಈ ಮನೆಹಾಳು ಸರ್ಕಾರ, ಈ ಅಯೋಗ್ಯ ಸರ್ಕಾರ. ಬಟ್ ಒಂದಂತೂ ನಿಜ, ಸತ್ಯಕ್ಕೆ ತಂದಂಥ ಜಯ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.